ಖುಷಿ ಆಯ್ತು. ನಾನು ಈ ತರ ಒಂದು ಅದ್ಭುತವಾಗಿರೋದು ಎಕ್ಸ್ಪೀರಿಯನ್ಸ್ ನೋಡಿದೆ. ಸರ್ ಪ್ರಮಾಣ ವಚನ ತಗೊಂಡು ತುಂಬಾ ಹೆಮ್ಮೆ ಅನಿಸ್ತು, ತುಂಬಾ ಖುಷಿ ಆಯ್ತು. ನನ್ನ ಕಡೆಯಿಂದ, ಫ್ಯಾಮಿಲಿ ಕಡೆಯಿಂದ, ನಮ್ಮ ಇಂಡಸ್ಟ್ರಿ ಕಡೆಯಿಂದ ಸರ್ ಆ್ಯಂಡ್ ಇವಾಗ ಒಂದು ಹೊಸ ಸಮಯ, ಒಂದು ಹೊಸ ಕಾಲ, ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಐ ನೋ ಇಸ್ ಗೋಯಿಂಗ್ ಟು ಬಿ ಅ ಫಿನಾಮಿನಲ್. ತುಂಬಾ ಖುಷಿ ಆಯ್ತು. ನೂತನ ಸಿಎಂ ಆಗಿ DKಶಿ ಅವರು ಐ ಥಿಂಕ್ ಇನ್ನು ಬರ್ತಾ ದಿನದಲ್ಲಿ ಸಾಕಷ್ಟು ಅನೌನ್ಸ್ಮೆಂಟ್ಸು, ಸಾಕಷ್ಟು ಸ್ಕೀಮ್ಸು, ಸಾಕಷ್ಟು ಒಳ್ಳೆ ಒಳ್ಳೆ ವಿಷಯಗಳನ್ನ ಅವ್ರ ಬಾಯಿಂದ ಹೇಳ್ತಾರೆ. ಸೊ ಐ ಆಮ್ ಶೋರ್ ದಟ್ ಒಂದು ರೆಸ್ಪಾನ್ಸಿಬಲ್ ಗವರ್ಮೆಂಟ್ನ ಫಾರ್ಮ್ ಮಾಡ್ತಾರೆ. ಹೆಣ್ಮಕ್ಳ ಪರವಾಗಿ ಸಾಕಷ್ಟು ಸ್ಕೀಮ್ಸ್ ಎಲ್ಲ ಅನೌನ್ಸ್ ಮಾಡಬೇಕು ಅಂತ ಇದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಯೂತ್ ಪರವಾಗಿ ಆ್ಯಂಡ್ ದ ಸಿಟಿ ಪರವಾಗಿ ಐ ಥಿಂಕ್ ಜನರಲಿ ತುಂಬಾ ಚೆನ್ನಾಗಿರುತ್ತೆ. ಅದು ರಾಜಕೀಯದಲ್ಲಿ ಆಸಕ್ತಿ ಇದೆಯಾ ನಿಮಗೆ ಮೇಡಮ್? ತುಂಬಾ ಖುಷಿ ಆಯ್ತು. ನಾನು ಈ ತರ ಒಂದು ಅದ್ಭುತವಾಗಿರೋದು ಎಕ್ಸ್ಪೀರಿಯನ್ಸ್ ನೋಡಿದೆ. ಸರ್ ಪ್ರಮಾಣ ವಚನ ತಗೊಂಡು ತುಂಬಾ ಹೆಮ್ಮೆ ಅನಿಸ್ತು, ತುಂಬಾ ಖುಷಿ ಆಯ್ತು. ನನ್ನ ಕಡೆಯಿಂದ, ಫ್ಯಾಮಿಲಿ ಕಡೆಯಿಂದ, ನಮ್ಮ ಇಂಡಸ್ಟ್ರಿ ಕಡೆಯಿಂದ ಸರ್ ಆ್ಯಂಡ್ ಇವಾಗ ಒಂದು ಹೊಸ ಸಮಯ, ಒಂದು ಹೊಸ ಕಾಲ, ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಐ ನೋ ಇಸ್ ಗೋಯಿಂಗ್ ಟು ಬಿ ಅ ಫಿನಾಮಿನಲ್. ತುಂಬಾ ಖುಷಿ ಆಯ್ತು. ನೂತನ ಸಿಎಂ ಆಗಿ DKಶಿ ಅವರು ಐ ಥಿಂಕ್ ಇನ್ನು ಬರ್ತಾ ದಿನದಲ್ಲಿ ಸಾಕಷ್ಟು ಅನೌನ್ಸ್ಮೆಂಟ್ಸು, ಸಾಕಷ್ಟು ಸ್ಕೀಮ್ಸು, ಸಾಕಷ್ಟು ಒಳ್ಳೆ ಒಳ್ಳೆ ವಿಷಯಗಳನ್ನ ಅವ್ರ ಬಾಯಿಂದ ಹೇಳ್ತಾರೆ. ಸೊ ಐ ಆಮ್ ಶೋರ್ ದಟ್ ಒಂದು ರೆಸ್ಪಾನ್ಸಿಬಲ್ ಗವರ್ಮೆಂಟ್ನ ಫಾರ್ಮ್ ಮಾಡ್ತಾರೆ. ಹೆಣ್ಮಕ್ಳ ಪರವಾಗಿ ಸಾಕಷ್ಟು ಸ್ಕೀಮ್ಸ್ ಎಲ್ಲ ಅನೌನ್ಸ್ ಮಾಡಬೇಕು ಅಂತ ಇದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಯೂತ್ ಪರವಾಗಿ ಆ್ಯಂಡ್ ದ ಸಿಟಿ ಪರವಾಗಿ ಐ ಥಿಂಕ್ ಜನರಲಿ ತುಂಬಾ ಚೆನ್ನಾಗಿರುತ್ತೆ. ಅದು ರಾಜಕೀಯದಲ್ಲಿ ಆಸಕ್ತಿ ಇದೆಯಾ ನಿಮಗೆ ಮೇಡಮ್?